ಹಾಯ್ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶನಂದ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಸ್ಯಾರಿ ಟ್ಯುಟೋರಿಯಲ್ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಂದರೆ ರೀಲ್ಸ್ಗೆ ರೆಡಿ ಆಗ್ತಾಯಿದ್ದೀನಿ. ಸೊ ಅದನ್ನು ಹೆಂಗೆ ರೆಡಿ ಆಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವಾಗ 80% ಸ್ಯಾರಿ ಎಲ್ಲ ರೆಡಿ ಆಗಿದೆ. ಮೇಕಪ್ ಹಾಕ್ಕೊಂಡು ಫುಲ್ ಲುಕ್ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಯಾವ ಥರ ಸ್ಯಾರಿ ಉಟ್ಕೊಳ್ಬೇಕು ಅಂದ್ಕೊಂಡಿದ್ದೆ ಅಂದರೆ ನೋಡಿ, ಈ ಪಿಕ್ಕಲ್ಲಿ ಈ ಥರ ಉಟ್ಕೋಬೇಕಂತ ಅಂದ್ಕೊಂಡು, ಬಟ್ ಅದು ಲಾಸ್ಟಲ್ಲಿ ಉಟ್ಕೊಳೋ ಟೈಮಲ್ಲಿ ನನಗೆ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಸೇಮ್ ಇದೇ ಥರ ಎಲ್ಲರೂ ಮಾಡಿದ್ದಾರೆ ಅಂದ್ಬಿಟ್ಟು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ವಿತ್ ಮೈ ಓನ್ ಐಡಿಯಾ. ಸೊ ಅದು ಲಾಸ್ಟಲ್ಲಿ ತೋರಿಸ್ತೀನಿ. 80 ಎಲ್ಲ ಕಂಪ್ಲೀಟ್ ಆಗಿದೆ, 80%. ಇನ್ನು 20% ಫುಲ್ ಮೇಕಪ್ಪು ಹೇರ್ ಸ್ಟೈಲೆಲ್ಲ ಆದಮೇಲೆ ತೋರಿಸ್ತೀನಿ. ಸೊ ಇವಾಗ ಫುಲ್ ರೆಡಿಯಾಗಿದೆ. ಸ್ಯಾರಿ ಹೆಂಗೆ ಕಟ್ಕೊಂಡಿದ್ದೀನಿ ಮತ್ತು ಜ್ಯುವೆಲರ್ಸ್ ಎಲ್ಲ ಹೆಂಗೆ ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸ್ಯಾರಿ ಡಿಫ್ರೆಂಟ್ ಸ್ಟೈಲಲ್ಲಿ ಉಟ್ಕೊಂಡಿರೋದು, ಮೇಕಪ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಇವಾಗ ಬಂದುಬಿಟ್ಟು ಎವ್ರಿ ಟೈಮ್ ಎಲ್ಲ ರೆಡಿಯಾಗಿ ಮಾಡಿದ್ರೆ ರೂಮ್ ಹೆಂಗಿರುತ್ತೆ ಹಿಂಗಿರುತ್ತೆ. ಇಲ್ಲಿ ಹಾಲಲ್ಲಿ ನೋಡಿ, ಇವಾಗ ಇದನ್ನೆಲ್ಲ ನೋಡಿ ಎಷ್ಟೊಂದು ತೆಗ್ದಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಣ. ಆಗಲೇ ಇವಾಗ 1:24 ಟೈಮ್. ಸೊ ನಾನು ಮಧ್ಯಾಹ್ನ ಕಾಲೇಜಿಂದ ಬಂದಿದ ತಕ್ಷಣ ಮಲ್ಕೊತೀನಿ. ಅದಕ್ಕೆ ಇವಾಗ ಇನ್ನೂ ನಿದ್ದೆ ಬರ್ತಿಲ್ಲ. ಇದನ್ನು ಕ್ಲೀನ್ ಮಾಡಿ ಒಂದು ಸ್ವಲ್ಪ ತಲೆನೋವ್ತಿದೆ, ಗ್ರೀನ್ ಟೀ ಕುಡಿದು ದೆನ್ ಕ್ಲೀನ್ ಮಾಡೋಣ. ಇವಾಗ ಗ್ರೀನ್ ಟೀ ರೆಡಿ ಆಗ್ತಿದೆ. ಬಿಸಿನೀರು ಇಕ್ಕಿದ್ದೀನಿ. ಆ್ಯಂಡ್ ಇಲ್ಲಿ ಕಪ್, ಇದು ಬಂದುಬಿಟ್ಟು ಗುಲಾಬ್ ಜಾಮೂನ್ ತಿನ್ನಬೇಕು. ಆವಾಗಲೇ ಏನು ನಮ್ಮ ಅತ್ತೆ ಮನೇಲಿ ನಾವು ಇದ್ರಿ ಮಧ್ಯಾಹ್ನ. ಸೊ ಆವಾಗ ಗುಲಾಬ್ ಜಾಮೂನ್ ಮಾಡಿದರು, ನನಗಂತ ತಗೊಬಂದಿದ್ರು. ನಾನು ತಿಂದಿರ ಇಷ್ಟು ಹೊತ್ತು ಮಾಡಿ ಮಿಡ್ ನೈಟಲ್ಲಿ ಗುಲಾಬ್ ಜಾಮೂನ್. ಸೂಪರ್ ಇರುತ್ತೆ. ಇವಾಗ ತಿನ್ನಲ್ಲ ಜಾಸ್ತಿ, ಒಂದೇ ಸ್ಪೂನ್ ಅಷ್ಟೇ ಬೆಳಗ್ಗೆ ತಿಂತೀನಿ. ಸೊ ಬಿಸಿನೀರು ಇವಾಗ ಗ್ರೀನ್ ಟೀ ತಗೊಂಡು ಚೆಲ್ಬಿಡೋದು ಅನಿಸುತ್ತೆ. ಇವಾಗ ರೂಮ್ಗೆ ಹೋಗಿ ಇದೆಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಅದಾಗ್ತಾಯಿರ್ತೀನಿ. ಸೊ ಇಲ್ಲೆಲ್ಲ ಅಲ್ಲಿರೋ ಜ್ಯುವೆಲರೀಸ್ ಎಲ್ಲ ತೊಗೊಬಂದು ಇಲ್ಲಿಕ್ಕಿ ನೋಡಿ, ಇಲ್ಲೆಲ್ಲ ಎಲ್ಲ ಬಟ್ಟೆ ನನಗೆ ಬಿಸಿ ಹಾಕಿದ್ದೀನಿ. ಇದನ್ನೆಲ್ಲ ತೆಗೆದು ಆ್ಯಂಡ್ ದಿಸ್ ಇಸ್ ಮೀ. ಇದು ನೋಡಿ, ಇದು ನನ್ನ ತಂಗಿ ಹಾಕ್ಕೊಂಡಿದ್ಲು. ಎಲ್ಲ ನಮ್ಮ ಅಕ್ಕಗೆ ತಲೆ ಮಸಾಜ್ ಮಾಡಬೇಕಂತ ಇರಿ ಗೈಸ್. ಅವಳಿಗೆ ಏನೋ ಆಗೈತೆ. ಚೆಪ್ಪೆದ ಅವಳು ಸೋಡಾ ಬುಡ್ಡಿ ಆಗೋಳೆ ಗೈಸ್. ನಮ್ಮ ಅಕ್ಕ ಕಣ್ಣು ಕಾಣಿಸ್ತಾ ಇಲ್ಲ ಪಾಪ. ಟೆಸ್ಟಿಗೆ ಫುಲ್ಲು ಅಲರ್ಜಿ ಆಗಿಬಿಟ್ಟು 4 ಕಣ್ಣು ಅಕ್ಕ ಆಗಿಬಿಟ್ಟವಳೆ. ಅವಳು ಸ್ಪೆಕ್ಸ್ ನೋಡಿ ಇಲ್ಲ ಐತೆ, ಇಲ್ಲಿ ತೋರಿಸ್ತೀನಿ ಅದನ್ನು ನೋಡಿ. ಇಲ್ಲಿ ಇದನ್ನು ಹಾಕ್ಕೊಂತಾಳೆ, ಪವರ್ ಗ್ಲಾಸಸ್ಸು ಫುಲ್ ಪವರ್ ಇದೆಯಂತೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಅವ್ರು ಇದ್ಕೊಂಡು ಮುಂಚೆ ಯಾವಾಗಾದರೂ ನೀನು ಸ್ಪೆಕ್ಸ್ ಹಾಕ್ಕೊಂಡಿದ್ಯಾ ಅಂತ ಅಂದರೆ
ಗ್ಲಾಸಸ್ ಯೂಸ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಇಲ್ಲ, ಇದೆ ಫಸ್ಟ್ ಅಂದರು. ಫಸ್ಟ್ ಟೈಮ್ಗೆ ಇಷ್ಟು ಪವರ್ ಯೂಸ್ ಮಾಡ್ತಿದ್ಯಾ, ನಿನಗೆ 3 ತಿಂಗಳು ಅದು ತಲೆನೋವು ಇದ್ದೇ ಇರುತ್ತೆ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ 2 ಡೇಸ್ ಪರವಾಗಿಲ್ಲ, ನಾರ್ಮಲಾಗೆ ಅವಾಗವಾಗ ತಲೆನೋವು ಬರ್ತದಂತೆ. ಈ 2 ಡೇಸ್ನಿಂದ ಫುಲ್ಲು ತಲೆನೋತೈತೆ ಅಂತ ಇವಾಗ ನೋಡಿ ತಲೆ ಮೆಸೇಜ್ ಮಾಡು ಅಂದ್ಲು. ಸೊ ವಾಶ್ರೂಮ್ಗೆ ಹೋಗಿ ಬರೋ ಹೊತ್ತಿಗೆ ಅದೆಲ್ಲ ತೆಗ್ದಿದ್ದೆ. ಯಶು, ಸಿಲ್ವರ್ ಸಪ್ರೇಟು ಗೋಲ್ಡ್ ಸಪ್ರೇಟ್గా పెట్టాను ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿದೆ. ಇಲ್ಲೂ ಎಲ್ಲ ಕ್ಲೀನ್ 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 ಅಷ್ಟೇ ಕ್ಲೀನ್ ಮಾಡಿದ್ದಾಯಿತು. ಆ್ಯಂಡ್ ಇವಾಗ ಇನ್ನು ಗ್ರೀನ್ ಟೀ ಕುಡಿದು ನಿದ್ದೆ ಬರ್ತಿಲ್ಲ. ಸೊ ನೋಡೋಣ ಮುಂದಕ್ಕೇನು ಮಾಡ್ತೀನಿ ಅಂತ. ಸೊ ಇವಾಗ ಬಂದುಬಿಟ್ಟು ವಿಡಿಯೋ ಎಡಿಟ್ ಆಯಿತು. 2 ವಿಡಿಯೋ ಎಡಿಟ್ ಮಾಡಿದೆ. ಒಂದು ಅನ್ರೆಡಿ ವಿತ್ ಮೀ ಫಸ್ಟ್ ಟೈಮ್ ನಾನು ಅದು ಮಾಡಿರೋದು. ಇನ್ನೂ ಯಾರೆಲ್ಲ ನೋಡಿಲ್ವೋ ಹೋಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ನೋಡಿ. ಮೇ ಬಿ ಅದು ಈ ವಿಡಿಯೋ ಪೋಸ್ಟ್ ಆಗಿ 2 ಡೇಸ್ಗೆ ಬರುತ್ತೆ ಅನಿಸುತ್ತೆ. ಸೊ ಆ ವಿಡಿಯೋನ ನೋಡಿ ಹೆಂಗಿದೆ ಅಂತ ಹೇಳಿ. ಅದು ನೆಕ್ಸ್ಟ್ ಬಂದುಬಿಟ್ಟು 8 ಮಿನಿಟ್ಸ್ ವಿಡಿಯೋ, ಅಂದರೆ ಇವಾಗ ಏನು ಶೂಟ್ ಮಾಡ್ತಿದ್ದೀನಿ ಆ ವಿಡಿಯೋ ಮಾಡಿದೆ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ಅಂದರೆ ತೋರಿಸ್ತೀನಿ, 4:03 ಆಗಿದೆ. ನನಗಿನ್ನೂ ನಿದ್ದೆ ಬರ್ತಿಲ್ಲ ಇವತ್ತು. ಆ್ಯಂಡ್ ನಾಳೆ ಕಾಲೇಜ್ ಬಂದುಬಿಟ್ಟು ಕ್ಲಾಸಸ್ ಏನೂ ಇಲ್ಲ, ಏನೋ ಪ್ರೋಗ್ರಾಮ್ ಇದೆ ಅನಿಸುತ್ತೆ. ಸೊ ಹೋಗ್ತೀನೋ ಇಲ್ವೋ ಅಂತಲೂ ಗೊತ್ತಿಲ್ಲ ನನಗೆ, ಬಿಕಾಸ್ ಅಕ್ಕಗೆ ಹುಷಾರಿಲ್ಲ. ಆ್ಯಂಡ್ ಅಷ್ಟೇ ಇವತ್ತಿನ ವೀಡಿಯೋ. ಆ್ಯಂಡ್ ಯಾರಿಗಾದರೂ ನಿಮಗೆ ನಾನು ಉಟ್ಟಿರೋ ಸ್ಯಾರಿ ಇಷ್ಟ ಆಗಿದ್ದರೆ ಅದು ಹೆಂಗೆ ಅಂತ ಸ್ಯಾರಿ ಉಟ್ಕೊಳೋದು ಅಂತ ಏನಾದರೂ ನಿಮ್ಗೆ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡ್ತೀರಾ ಕಮೆಂಟ್ ಮಾಡಿ. ಸೊ ನಾನು ಅದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಓಕೆನಾ. ಮತ್ತು ಅಷ್ಟೇ
ಆ್ಯಂಡ್ ಮೇಕಪ್ ಬಗ್ಗೆ ನನಗಷ್ಟೊಂದು ನಾಲೆಜ್ ಇಲ್ಲ, ಅದು ನಿಮಗೂ ಗೊತ್ತಿರುತ್ತೆ. ಬಟ್ ನಾನು ಅದರಲ್ಲಿ ಮೇಕಪ್ ಹಾಕಿರೋದು ಅಕಸ್ಮಾತ್ ಏನಾದರೂ ಚೇಂಜಸ್ ಇರಬೇಕಿತ್ತು, ಇಲ್ಲ ಹಂಗಿರಬೇಕು ಆ ಥರ ಏನಾದರೂ ಇದ್ದರೆ ನೀವು ನನಗೆ ಹೇಳಿ. ಆ್ಯಂಡ್ ವೀಡಿಯೋಸ್ ಯಾವುದು ಅಪ್ಲೋಡ್ ಅಂದರೆ ಇದರಲ್ಲಿ ತೋರಿಸಲ್ಲ, ಫೋಟೋಸ್ ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾನು ನನ್ನ ತಂಗಿ ರೆಡಿಯಾಗಿರೋದು ಅಷ್ಟೇ. ಗುಡ್ ನೈಟ್ ಎಲ್ಲರಿಗೂ. ನನಗೆ ನಿದ್ದೆ ಬರ್ತಿಲ್ಲ, ಬಟ್ 4 o'clock ಆಗಿದೆ, ಮಲ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇವಾಗ. ಸೊ ಎವ್ರಿ ಒನ್ ಗುಡ್ ನೈಟ್, ಬಾಯ್ ಬಾಯ್. ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.